ಉದ್ಯಮಿ ಸಿಜೆ ರಾಯ್ ಸೂಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಟೀಮ್ ತನ್ನ ತನಿಖೆಯನ್ನ ಚುರುಕುಗೊಳಿಸಿದೆ. ಉದ್ಯಮಿ ಸಿಜೆ ರಾಯ್ ಸೂಸೈಡ್ ಪ್ರಕರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಚುರುಕುಗೊಳಿಸಿದ ಎಸ್ಐಟಿ ಟೀಮ್ ವಿವಿಧ ಆಯಾಮದಲ್ಲಿ ಅಧಿಕಾರಿಗಳಿಂದ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಈಗಾಗಲೇ ಕುಟುಂಬಸ್ಥರು ಮತ್ತು ಕಾನ್ಫಿಡೆಂಟ್ ಗ್ರೂಪ್ ಸಿಬ್ಬಂದಿಗಳ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಂಡಿದೆ ಎಸ್ಐಟಿ ಟೀಮ್. ಆದರೆ ಹೇಳಿಕೆ ಬದಲಾವಣೆಯ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಸಿಬ್ಬಂದಿಗಳಿಗೆ ಆರೋಗ್ಯ ತಪಾಸಣೆಯ ನಡೆಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಹೆಸರಾಂತ ಉದ್ಯಮಿ, ಖ್ಯಾತ ಉದ್ಯಮಿ, ₹1 ಕೂಡ ಸಾಲ ಮಾಡಿಕೊಳ್ಳದೆ ತಮ್ಮ ಸಂಸ್ಥೆಯನ್ನ ಕಟ್ಟಿದಂತಹ ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ಉದ್ಯಮಿ ಸಿಜೆ ರಾಯ್ ಸೂಸೈಡ್ ಮಾಡಿಕೊಂಡಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ಟೀಮ್ ಕೂಡ ರಚನೆ ಮಾಡಿದೆ. ಎಸ್ಐಟಿ ಟೀಮ್ ತನ್ನ ಕಾರ್ಯವನ್ನ ಕೂಡ ನಿರ್ವಹಣೆ ಮಾಡ್ತಾ ಇರುವಂಥದ್ದು, ತನ್ನ ತನಿಖೆಯನ್ನ ಕೂಡ ಚುರುಕುಗೊಳಿಸಿರುವಂಥದ್ದು. ಆದರೆ ನೋಡಿ, ಈ ಸೂಸೈಡ್ ಹಿಂದೆ ಏನಾದರೂ ಒತ್ತಡಗಳಿತ್ತ, ಫೈನಾನ್ಷಿಯಲಿ ಏನಾದರೂ ಕಾರಣಗಳಿತ್ತ, ಎಲ್ಲ ಆಂಗಲ್ನಲ್ಲೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇರುವಂಥದ್ದು. ಕುಟುಂಬಸ್ಥರು ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಹಾಗೆ ಕಾನ್ಫಿಡೆಂಟ್ ಗ್ರೂಪ್ನಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರು ಆ ಎಲ್ಲ ಸಿಬ್ಬಂದಿಗಳ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗಿರುವಂಥದ್ದು. ಆದರೆ ಹೇಳಿಕೆ ಬದಲಾವಣೆ ನೀಡಿದ್ದಾರೆ, ಅಂದರೆ ಒಮ್ಮೆ ಕೊಟ್ಟಂತಹ ಹೇಳಿಕೆಯನ್ನ ಮತ್ತೊಮ್ಮೆ ಚೇಂಜ್ ಮಾಡಿರುವಂಥದ್ದು. ಹೀಗಾಗಿ ಹೇಳಿಕೆ ಬದಲಾವಣೆ ಆದಂತಹ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಹಾಗೆ ಸಿಬ್ಬಂದಿಗಳು ಏನಿದ್ದಾರೆ ಅವರೆಲ್ಲರ ಆರೋಗ್ಯ ತಪಾಸಣೆ ಮಾಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಹಾಗಾದರೆ ಸಿಜೆ ರಾಯ್ ಅವರ ಸಾವಿನ ಹಿಂದೆ ಇರುವಂತಹ ನಿಜವಾದಂತಹ ಕಾರಣ ಏನು ಅನ್ನೋದು ಇಲ್ಲಿ ಬಹುಮುಖ್ಯವಾದಂತಹ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವಲ್ಲಿ ಎಸ್ಐಟಿ ತನ್ನ ತನಿಖೆಯನ್ನ ಕೂಡ ಚುರುಕುಗೊಳಿಸಿದೆ. ಸಿಜೆ ರಾಯ್ ಸೂಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕುಟುಂಬಸ್ಥರು ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಕುಟುಂಬಸ್ಥರು ಅಂದ್ರೆ ಸಿಜೆ ರಾಯ್ ಅವರ ಆಪ್ತರು ಕೂಡ ಹೇಳಿಕೆಯನ್ನ ದಾಖಲಿಸಿರುವಂಥದ್ದು. ಆದರೆ ಅವರ ತಮ್ಮ ಯಾವಾಗಲೂ ಕೂಡ ಕಾಲ್ ಮಾಡಿದಾಗ ಸಿಜೆ ರಾಯ್ ಅವರು ಹೇಳ್ತಾ ಇದ್ದಿದ್ದು ಒಂದೇ ಒಂದು ವಿಚಾರ ಅಂತಂದ್ರೆ, ನನಗೆ ಫುಲ್ಲು ತಲೆನೋವಾಗಿದೆ ಅಂತಂದ್ರೆ ಇದೊಂದು IT ದಾಳಿ. ಅಂದರೆ ನೋಡಿ, ಈ ಒಂದು ದಾಳಿಯ ಅಧಿಕಾರಿಗಳು ತೀರಾ ಒತ್ತಡವನ್ನು ಕೂಡ ಆಗ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಕೂಡ ನೀಡಿದ್ರಂತೆ. ಈ ಒಂದು ಆ್ಯಂಗಲ್ನಲ್ಲೂ ಕೂಡ ಈಗಾಗಲೇ ಆ ಅಧಿಕಾರಿಗಳ ಒಂದು ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿರುವಂಥದ್ದು. ಎಲ್ಲ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಆದರೆ ಇವತ್ತು ಆರೋಗ್ಯ ತಪಾಸಣೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಕುಟುಂಬಸ್ಥರು ಹಾಗೆ ಸಿಬ್ಬಂದಿಗಳು ಇವರೆಲ್ಲರ ಆರೋಗ್ಯ ತಪಾಸಣೆ ಮಾಡಿಸಿ ನಂತರ ವಿಚಾರಣೆಯನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಒಟ್ಟಾರೆಯಾಗಿ ಗಮನಿಸಬೇಕಾಗಿದೆ, ಉದ್ಯಮಿ ಸಿಜೆ ರಾಯ್ ಅವರು ಸೂಸೈಡ್ ಮಾಡಿಕೊಳ್ಳುವಷ್ಟು ಕಾನ್ಫಿಡೆಂಟನ್ನು ಕಳೆದುಕೊಂಡಿದ್ರ? ಹಾಗಾದರೆ ಏನಾಗಿದೆ ಅವರಿಗೆ? ಯಾವ ಒತ್ತಡಗಳಿತ್ತು, ಯಾವ ಕಾರಣಗಳಿತ್ತು? ಫೈನಾನ್ಷಿಯಲಿ ಏನಾದರೂ ಲಾಸ್ ಆಗಿದ್ರಾ? ಫೈನಾನ್ಷಿಯಲಿ ಕಾನ್ಫಿಡೆಂಟ್ ಗ್ರೂಪ್ ಏನಾದರೂ ಲಾಸ್ನತ್ತ ಸಾಕ್ತಾ ಇತ್ತಾ? ಇದರಿಂದ ಅವರು ಡಿಸ್ಟರ್ಬ್ ಆಗಿದ್ರಾ? ಇದೆಲ್ಲ ಯೋಚನೆಯಲ್ಲಿ ಸಾಕಷ್ಟು ಹೇಳಿಕೆಗಳನ್ನು ಕೂಡ ನೀಡಿರುವಂಥದ್ದು. ಆದರೆ ಸಿಬ್ಬಂದಿಗಳು ಮತ್ತು ಕುಟುಂಬಸ್ಥರು ಒಮ್ಮೆ ನೀಡಿದಂತಹ ಹೇಳಿಕೆ ಇನ್ನೊಮ್ಮೆ ನೀಡಿಲ್ಲ, ಅಂದರೆ ಹೇಳಿಕೆಯಲ್ಲಿ ಕೊಂಚ ವ್ಯತ್ಯಾಸ ಆಗಿರುವಂಥದ್ದು. ಹೀಗಾಗಿ ಅವರ ಆರೋಗ್ಯವನ್ನು ಕೂಡ ತಪಾಸಣೆ ಮಾಡೋಕ್ಕೆ ಎಸ್ಐಟಿ ಅಧಿಕಾರಿಗಳು ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಇವತ್ತು ಅವರ ಆರೋಗ್ಯವನ್ನು ಕೂಡ ಚೆಕ್ ಮಾಡಿಸುವಂತಹ, ತಪಾಸಣೆ ಮಾಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು.